ತುಂಬಾ ಜನದ ಹತ್ರ ದುಡ್ಡು ಹಾಕ್ಸ್ಕೊಂಡು ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದೆ. ಇವಾಗ ದುಡ್ಡು ಕೊಟ್ಟವರೆಲ್ಲ ಬಂದು ಮಕ್ ಹೋಗಿತಾ ಇದ್ದಾರೆ. ನನ್ನ ಕೈಲಿ ಆಗ್ತಿಲ್ಲ, ನಾನು ಮಾತ್ರೆ ನುಂಗ್ತಾ ಇದ್ದೀನಿ ನೋಡಿ, ನಾನು ಹೋಗ್ಬಿಡ್ತೀನಿ ಅಂತ ಒಂದು ವಿಡಿಯೋ ಮಾಡಿ ದುಡ್ಡು ಕೊಟ್ಟವ್ರಿಗೆಲ್ಲ ಕಳಿಸ್ಬಿಟ್ರೆ ಮತ್ತೆ ಬಂದು ದುಡ್ಡು ಕೇಳೋ ಧೈರ್ಯ ಯಾರಿಗೆ ಬರುತ್ತೆ ಹೇಳಿ? ಈ ಮನುಷ್ಯನ ಹೆಸರು ಲಿಖಿತ್ ಚಕ್ರವರ್ತಿ ಅಂತೆ. ಅದು ಏನೇನೋ ಗೋಲ್ಡ್ ಬಿಸ್ನೆಸ್ ಮಾಡ್ತಿತ್ತಂತೆ. ಅದರಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮು ಕೂಡ ಒಂದು. ತಿಂಗಳು 3,000 ಕಟ್ಟಿದ್ರೆ 12 ತಿಂಗಳಾದ್ಮೇಲೆ 40,000 ಬಂಗಾರ ಕೊಡುತ್ತಂತೆ. 5,000 ಕಟ್ಟಿದ್ರೆ ವರ್ಷ ತುಂಬಿದ ಮೇಲೆ 80,000 ಗೋಲ್ಡ್ ಸ್ಕೀಮ್ ಅಂತೆ. ಇದರಲ್ಲಿ ಪ್ರತಿ ತಿಂಗಳು ಗೋಲ್ಡ್ ಚೈನು, ಕಾಯನ್ನು, ಬ್ಯಾಂಗಲು, ಸಿಲ್ವರ್ ತಟ್ಟೆ, ಲೋಟ ಅಂತ ಬಂಪರ್ ಪ್ರೈಸ್ ಆಫರ್. ಈ ಆಫರ್ ನೋಡೇ ಜನ ಬಂದು ಹಳಕ್. ಇದ್ರ ಜೊತೆಗೆ 1 ಲಕ್ಷದಿಂದ 10 ಕೋಟಿ ತನಕ ಬಿಗ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ಬೇರೆ. ಅದಕ್ಕೆ ಒಳ್ಳೆ ಇಂಟ್ರೆಸ್ಟ್, ಸೆಕ್ಯೂರಿಟಿ ಡಾಕ್ಯುಮೆಂಟ್. ನಮ್ಮ ಜನಕ್ಕೆ ಹೆಂಗಂದ್ರೆ ತಾವು ಸುಮ್ಮನೆ ಕುಂತಿದ್ರು ದುಡ್ಡೇ ದುಡಿಬೇಕು, ಸಖತ್ ಪ್ರಾಫಿಟ್ ಬರಬೇಕು. ಈ ದುರಾಸೆಗಳನ್ನೇ ಸ್ಕ್ಯಾಮ್ ಮಾಡೋರು ದುರುಪಯೋಗ ಪಡಿಸ್ಕೊಳ್ಳೋದು. ವೈಟ್ ಅಂಡ್ ವೈಟು ಮೈ ತುಂಬ ಗೋಲ್ಡ್ ಹಾಕೊಂಡು ದೊಡ್ಡ ಕಾರ್ ಎತ್ಕೊಂಡ್ಬಿಟ್ಟು ಬಂದು ಏನು ಕತೆ ಕಡಿದ್ರು ಜನ ನಂಬೋತಾರೆ. ಬರೀ ಬಿಲ್ಡಪ್ಗೆ ಬಿದ್ದೋಗ್ಬಿಡ್ತಾರೆ ನೋಡ್ರಿ ನಮ್ಮ ಜನ. ಮನೇಲಿರೋದನ್ನೆಲ್ಲ ತಂದು ಇವ್ರ ಗುಂಡಿಗೆ ಹಾಕ್ಬಿಟ್ಟು ಕೈ ಕೊಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆ ದುಡ್ಡಲ್ಲಿ ಇವುಗಳದ್ದು ಬಿಂದಾಸ್ ಬಿಸ್ನೆಸ್ಸು. ಕೊಟ್ಟೋರು ವಾಪಸ್ ಕೇಳಬಾರ್ದಷ್ಟೇ, ಕೇಳಿದ್ರೆ ಇಂಥ ಆಟಗಳು ಶುರು ಆಗ್ಬಿಡ್ತಾರೆ. ಮೊದಲು ಬ್ಯಾಂಕಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತಾರೆ. ಆಮೇಲೆ ಅಮೌಂಟ್ ಐತೆ, ಅಕೌಂಟ್ ಫ್ರೀಸ್ ಆಗ್ಬಿಟ್ಟೈತೆ ಅನ್ನೋದು. ಅದಾದ್ಮೇಲೆ ಫಂಡ್ ಎಲ್ಲೋ ಸ್ಟ್ರಕ್ ಆಗ್ಬಿಟ್ಟೈತೆ, ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅದು. ಅದ್ರ ಮೇಲೂ ಪ್ರೆಷರ್ ಹಾಕಿ ಏನಾದ್ರು ಕೇಳ್ಬಿಟ್ರಿ ಅಂದ್ಕೊಳ್ಳಿ, ನನ್ನ ಕೈಲಿ ಆಗ್ತಿಲ್ಲ, ನಂಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಸ್ಟೋರಿ ಶುರುಸ್ಕೊಂಡ್ಬಿಡೋದು. ಒಂದು ಫೈನ್ ಡೇ ಹಿಂಗೆ ಕೂತ್ಕೊಂಡು ನನ್ನ ಬಿಸ್ನೆಸ್ ಲಾಸ್ ಆಗ್ಬಿಟ್ಟೈತೆ, ದುಡ್ಡು ಕೊಟ್ಟವ್ರು ಹಿಂಸೆ ತಡ್ಕೊಳಕ್ಕಾಯ್ತಿಲ್ಲ, ನಾನು ಸದ್ದು ಹೋಯ್ತೀನಿ ಅಂತ ಅಂಗೈ ತುಂಬ ಮಲ್ಟಿವಿಟಮಿನ್ ಮಾತ್ರೆಗಳನ್ನು ಸುರ್ಕೊಂಡು ಅವನ್ನ ಕ್ಯಾಮ್ರಾಗೆ ತೋರಿಸ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ಅರ್ಧ ಬಾಟ್ಲಿ ನೀರು ಕುಡಿದು ಇಷ್ಟಿಷ್ಟು ಅಗಲ ಕಣ್ಣು ಬಿಟ್ಟು ಮುಖಾನೆಲ್ಲ ಕಿವುಚ್ಕೊಂಡು ಅದನ್ನೊಂದು ವಿಡಿಯೋ ಮಾಡಿಬಿಟ್ಟು ದುಡ್ಡು ವಾಪಸ್ ಕೇಳಿದವ್ರಿಗೆಲ್ಲ ಸೆಂಡ್ ಮಾಡಿಬಿಟ್ರೆ ಮುಗೀತು ಕತೆ. ಇದ್ರ ಮೇಲೂ ಯಾರಾದರೂ ಬಂದು ಕೊಡಪ್ಪ ನಮ್ಮ ದುಡ್ಡ ಅಂದರೆ ಡೈರೆಕ್ಟ್ ಕೇಸು, ಹರಾಸ್ಮೆಂಟ್ ಕೇಸು, ಇನ್ನು ಎಂತೆಂಥವೋ ಕೇಸ್ಗಳು. ದುಡ್ಡು ಕಳ್ಕೊಂಡು ಕೇಸು ಹಾಕಿಸ್ಕೊಂಡು ಸ್ಟೇಷನ್ನು ಕೋರ್ಟು ಅಂತ ಅಲಿತಿರ್ಬೋದು. ಬೇಕಾಯ್ದೆಲ್ಲ ದುಡ್ಡಿದ್ರೆ ಬ್ಯಾಂಕಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಪ್ರಾಫಿಟ್ ಕೊಡ್ತೀನಿ ಅಂತ ಬರೋರು ಯಾರು ವಸ್ತು ವಾಪಸ್ ಕೊಡಲ್ಲ ಕಣ್ರಿ. ಹಿಂಗೆ ದುರಾಸೆ ತೋರಿಸಿ ದೋಚ್ಕೊಂಡು ಹೋದವರಿಂದ ಇಲ್ಲಿವರೆಗೂ ದುಡ್ಡು ವಾಪಸ್ ತೊಗೊಂಡವ್ರು ಯಾರೂ ಇಲ್ಲ. ಹೋದ್ರೆ ಹೋಯ್ತು ಅಷ್ಟೇ. ಆಮೇಲೆ ಸ್ಟೇಷನ್ನು ಪೊಲೀಸು ಅಂತ ಅಲ್ಕೊಂಡಿರ್ಬೇಕು, ಬೇರೆ ಆಪ್ಷನ್ ಇರಲ್ಲ ನಿಮಗೆ. ಜನಗಳಿಂದ ಕಲೆಕ್ಷನ್ ಸ್ಕೀಮು ಅಂತ ಬರೋರು ಬರುವಾಗಲೇ ಎಲ್ಲ ಪ್ಲಾನ್ ಮಾಡ್ಕೊಂಬಂದಿರ್ತಾರೆ. ಎಂತೆಂಥವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಎಷ್ಟೆಷ್ಟು ಟಾರ್ಗೆಟ್ ಮಾಡ್ಬೇಕು, ಟಾರ್ಗೆಟ್ ರೀಚ್ ಆದಮೇಲೆ ಹೆಂಗೆ ಎಸ್ಕೇಪ್ ಆಗಬೇಕು, ಸಿಕ್ಕಾಕೊಂಡ್ರೆ ಎಷ್ಟು ದಿನ ಜೈಲಲ್ಲಿ ಇರಬೇಕು, ಆಮೇಲೆ ಲೀಗಲ್ ಫೈಟ್ ಹೆಂಗಿರ್ಬೇಕು ಅನ್ನೋದನ್ನೆಲ್ಲ ಫ್ರೀ ಪ್ಲಾನ್ ಮಾಡ್ಕೊಂಬಂದಿರ್ತಾರೆ. ಪಾಪು ಜನ ಇವ್ರ ಮಾತುಗಳು ನಂಬ್ಕೊಂಡು ಯಾವಾರು ಬಿಡ್ತಾರೆ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ಥರದ ಫ್ರಾಡ್ಗಳು ಭಯಂಕರ ನಾಜುಕೈಗಳು ಕೊಂಡ್ರಿ. ಎಂಥವ್ರು ಬೇಕಾದ್ರೂ ನಂಬಿಸ್ಬಿಡ್ತಾರೆ. ಅವ್ರುಗಳ ನಯ ವಿನಯಕ್ಕೆ ಒಳ್ಳೆತನ ನಾಚ್ಕೊಂಡ್ಬಿಡ್ಬೇಕು. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ, ಪೂಜೆ ಪುನಸ್ಕಾರ ಅಂತ ಬಂದರೆ ದೇವರಿಗೆ ಮುಜುಗರ ಆಗ್ಬಿಡ್ಬೇಕು. ಅಂತಹ ಭಕ್ತಿ. ಇಂತಹ ಮನುಷ್ಯನ ನಂಬದೆ ಭೂಮಿ ಮೇಲೆ ಇನ್ಯಾರನ್ನು ನಂಬೋದಕ್ಕೆ ಸಾಧ್ಯ ಅನ್ನೋವಷ್ಟು ಒಳ್ಳೆತನ ತೋರಿಸ್ಬಿಡ್ತಾರೆ. ಇವ್ರುಗಳು ಓಡೋಗೋವರೆಗೂ ಜನಕ್ಕೆ ಇವ್ರನ್ನ ಕೊಂಡಾಡೋದೇ ಕೆಲಸ. ಇವುಗಳು ಒರಿಜಿನಲ್ ಮುಖ ನಮ್ಮ ಜನಕ್ಕೆ ಗೊತ್ತಾಗದೇನೆ ಕೈಲಿರೋ ದುಡ್ಡು ಕಳ್ಕೊಂಡ್ಮೇಲೆ ಆಮೇಲೆ ಬಡ್ಕೊಳ್ಳಿ ಬಾಯಿ.